ಇದೇ ರೀಸನ್ಗೆ ಕಿಕ್ಕರು ಐಲ್ ವೆಹಿಕಲ್ಸಲ್ಲಿ ಕಿಕ್ಕರು ತೆಗಿತಾರೆ. ಅದೇನಪ್ಪ ಅಂದರೆ ಹೇಳ್ತೀನಿ. ಹಾಯ್ ಫ್ರೆಂಡ್ಸ್, ನಮಸ್ತೆ. ನಾನು ಗೋಪಾಲ್, ಟೂ ವೀಲರ್ ಟೆಕ್ನಿಷಿಯನ್ ಟೀಮಿಂದನು. ನೋಡಿ, ಈಗ ಇದು BS6 ವೆಹಿಕಲ್ಲು. ಇದರಲ್ಲೆಲ್ಲ ತುಂಬ ಸೆನ್ಸರ್ಸ್ ಇರುತ್ತೆ. ಈ ಸೆನ್ಸರ್ ಎಲ್ಲನೂ ವರ್ಕ್ ಆಗೋದು ಎಲ್ಲ ಬ್ಯಾಟ್ರಿಯಿಂದಾನೆ. ಬಟ್ ಆದ್ರೂ ನಮಗೆ ಈ ರೀಸನ್ಗಲ್ಲ, ಯಾಕಂದರೆ ಸೆನ್ಸರ್ಸ್ ಯಾವುದೂ ಅಷ್ಟೊಂದು ಓವರ್ ಬ್ಯಾಟ್ರಿ ಇದರಿಂದನೂ ವರ್ಕ್ ಆಗಲ್ಲ. ಇದೆಲ್ಲ ನಾರ್ಮಲು ಚಿಕ್ಕ ಬ್ಯಾಟ್ರಿ ಇದ್ರೂ ಸಾಕು. ಆದರೆ ಏನಕ್ಕೆ ಹೆವಿ ಬ್ಯಾಟ್ರಿ ಕೊಡ್ತಾರೆ ಮತ್ತು ಏನಕ್ಕೆ ಕಿಕ್ಕರ್ ತೆಗಿತಾರೆ ಅಂದರೆ, ಮೇಯ್ನ್ಲಿ ಇದೆಲ್ಲನೂ ಹೈ ಕಂಪ್ರೆಷನ್ ಇಂಜಿನ್ಸ್, ಇಲ್ಲ ತುಂಬ ಕಂಪ್ರೆಷನ್ ಇರುತ್ತೆ. ಸೊ ಹಾಗಾಗಿ ನಮಗೆ ಕಿಕ್ ಮಾಡಿದಾಗ 100 to 300 ವೇರಿಯಸ್ ಅಂದರೆ RPM ಅಷ್ಟು ವರ್ಕ್ ಆಗುತ್ತೆ ಕಿಕ್ಕಲ್ಲಿ. ಅದೇ ನಾವು ಸೆಲ್ಫ್ ಮಾಡಿದರೆ ಸೆಲ್ಫಲ್ಲಿ 300 to 800 ವೇರಿಯಸ್ ಇದು ಬರುತ್ತೆ. ಸೊ ಹಾಗಾಗಿ ಹೈ ಕಂಪ್ರೆಷನ್ ಜಾಸ್ತಿ ಇರೋದಕ್ಕೆ ನಮಗೆ ಸೆಲ್ಫಿಂದಾನೇ ಮಾಡಬೇಕು, ಕಿಕ್ಕರಲ್ಲಿ ಆಗಲ್ಲ. ಅದೇ ನೋಡಿ, ನೀವು ತಳ್ಳಿದಾಗೂ ಅಷ್ಟೇ ನಿಧಾನಕ್ಕೆ ತಳ್ಳಿದರೆ ಕೆಲವೊಂದು ಗಾಡಿ ಸ್ಟಾರ್ಟ್ ಆಗುತ್ತೆ. ಆದರೆ ಕೆಲವೊಂದು ಗಾಡಿಗಳೆಲ್ಲ ತುಂಬ ಜೋರಾಗಿ ಪುಷ್ ಮಾಡಬೇಕು, ಅವಾಗಲೇ ಸ್ಟಾರ್ಟ್ ಆಗೋದು. ಆಮೇಲೆ ನಾವೀಗ ಒಂದು ಕಿಕ್ಕರ್ ಹಾಕಿದರೆ ಅದರಲ್ಲಿ 1000 to 2000 ಗ್ರಾಮ್ಸು ವೆಯ್ಟ್ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಅದು ಒಂದು ಕಾರಣನೇ, ಅದನ್ನು ಕಿಕ್ಕರ್ ಅದರಿಂದನೂ ಒಂದು ತೆಗಿತಾರೆ. ಆಮೇಲೆ ಇನ್ನೊಂದು ಸಿಲ್ಲಿ ರೀಸನ್ನು ನೋಡಿ, ಈಗ ನಾನು BMW ಇದೆ ನೋಡಿ, ಈ ಥರ ಕಂಫರ್ಟ್ ಇದೆ, ಸ್ಟಿಫ್ ಆಗಿದೆ, ಓಡಿಸ್ತೀನಿ. ಮತ್ತು ಕಿಕ್ ಹೊಡಿಬೇಕಂದ್ರೆ ನೋಡಿ ಹಿಂಗೆ ಇಲ್ಲಿ ಈ ಥರ ಹೊಡೆಯೋದಾ, ಈ ಥರ ಹೊಡೆಯೋಕ್ಕಾಗಲ್ಲ. ಇದು ಒಂದು ರೀಸನ್ನು. ಇದು ಯಾರಿಗಾದ್ರೂ ಗೊತ್ತಿದ್ರೆ ಓಕೆ, ಗೊತ್ತಿಲ್ಲದಿರೋರಿಗೆ ವಿಡಿಯೋ ಯೂಸ್ ಆಗುತ್ತೆ. ಹೀಗೆ ಫಾಲೋ ಮಾಡಿ. ಥ್ಯಾಂಕ್ ಯು.